ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 22/9/2025. मुरली महावाक्यಗಳು मीठे बच्चे, अपने दिल पर हाथ रखकर पूछो कि बाबा जो सुनाते हैं क्या हम सब पहले जानते थे? जो सुना है उसे अर्थ सहित समझकर खुशी में रहो. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಬಾಬಾ ಏನೆಲ್ಲ ಹೇಳ್ತಾ ಇದ್ದಾರೆ ಅದನ್ನು ನೀವು ಮೊದಲು ತಿಳ್ಕೊಂಡಿದ್ರೇನು? ತಮ್ಮ ಹೃದಯದ ಮೇಲೆ ಕೈ ಇಟ್ಟು ಹೇಳ್ರಿ, ತಮ್ಮ ಮನಸ್ಸಿನ ಮೇಲೆ ಕೈ ಇಟ್ಟು ಹೇಳ್ರಿ, ಕೇಳ್ಕೊಡ್ರಿ. ಬಾಬಾ ಏನೆಲ್ಲ ನನಗೆ ತಿಳಿಸಿಕೊಟ್ಟಿದ್ದಾರೆ, ಈ ಜ್ಞಾನದ ಒಂದು ನಾಲೆಡ್ಜ್ ಬೆಳಕನ್ನು ನನಗೆ ಕೊಟ್ಟಿದ್ದಾರೆ, ಇದನ್ನು ನಾನು ತಿಳ್ಕೊಂಡಿದ್ದೇನು ಮೊದಲು, ಇದು ನನಗೆ ಗೊತ್ತಿತ್ತೇನು ಅಂತ ನೀವು ಕೇಳ್ಕೊಡ್ರಿ. ಏನೆಲ್ಲ ಬಾಬಾ ಹೇಳ್ತಾ ಇದ್ದಾರೋ ಅದನ್ನು ಅರ್ಥ ಸಹಿತ ತಿಳಿದುಕೊಂಡು ಖುಷಿಯಲ್ಲಿ ಇರಿ ಅಂತಾರೆ ಬಾಬಾ. ಇದು ಅಂಡರ್ಲೈನ್. ಏನೆಲ್ಲ ಬಾಬಾ ಹೇಳ್ತಿದ್ದಾರೆ ಕೇವಲ ಕೇಳುವುದಷ್ಟೇ ಅಲ್ಲ, ಕೇವಲ ತಿಳ್ಕೊಳ್ಳೋದಷ್ಟೇ ಅಲ್ಲ, ಅರ್ಥ ಸಹಿತ ತಿಳ್ಕೊಂಡು ಆ ಖುಷಿಯಲ್ಲಿ ಇರಿ ಅಂತಾರೆ ಬಾಬಾ. ಯಾಕೆ ಈ ಮಾತು ಹೇಳ್ತಾರಂದರೆ, ಆತ್ಮ ಅವಿನಾಶಿ ಇದೆ. ಆತ್ಮ ಅವಿನಾಶಿ ಇದೆ ಅಂದರೆ ಬಹಳಷ್ಟು ಮನಸ್ಸುಗಳಲ್ಲಿ ಈ ವಿಚಾರ ಬರ್ತದ, ಆತ್ಮ ಅವಿನಾಶಿ ಇದೆ ಅಂತ. ಶರೀರ ವಿನಾಶಿ ಇದೆ, ಆತ್ಮ ಅವಿನಾಶಿ ಇದೆ, ಓಕೆ, ನಾವು ಅದೇ ಅನುಭವ ಮಾಡ್ತಿದ್ದೀವಿ ಅಂತ. ಆದರೆ ಆತ್ಮದಲ್ಲಿರುವ ಗುಣವೂ ಅವಿನಾಶಿ ಇದ್ದಾವೆ, ಆತ್ಮದಲ್ಲಿರುವ ಶಕ್ತಿಯೂ ಅವಿನಾಶಿ ಇದ್ದಾವೆ. ಆ ಆತ್ಮ ನಾನಿದ್ದೀನಿ. ಯಾವಾಗ ಈ ಒಂದು ಸತ್ಯ ಬೆಳಕು ನಾಲೆಜ್ ನನಗೆ ಸಿಕ್ಕಿದೆ ಅಂತಂದರೆ, ಆತ್ಮದ ಖುಷಿಯೇ ನನ್ನ ಖುಷಿ, ಆತ್ಮದ ಶಾಂತಿಯೇ ನನ್ನ ಶಾಂತಿ ಅಂದ ಮೇಲೆ ನಾನು ಇರುವುದೇ ಎವರ್ ಪೀಸ್ಫುಲ್ ಸೋಲ್, ಎವರ್ ಹ್ಯಾಪಿ ಸೋಲ್ ಇದ್ದೀನಿ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾಕೆ ಖುಷಿಯಿಂದ ಇರು ಅಂದರೆ, ಅನೇಕ ಬಾರಿ ಮನಸ್ಸುಗಳು ಬಾಬಾ ಹೇಳ್ತಾ ಇರ್ತಾವೆ, ಬಾಬಾ ನೀವು ಖುಷಿಯಿಂದ ಇರು ಅಂತ ಹೇಳ್ತೀರಿ, ಆದರೆ ಶರೀರದಲ್ಲಿ ಇಷ್ಟು ತೊಂದರೆ ಇದೆ ಬಾಬಾ, ಅಥವಾ ಸೇವಾ ಕೇಂದ್ರದಲ್ಲಿ ಈ ರೀತಿ ಒಂದು ವಿಘ್ನ ಇದೆ ರೀ ಬಾಬಾ, ನಮ್ಮ ಸಂಬಂಧಿಕರಲ್ಲಿ ಈ ರೀತಿ ವಿಘ್ನ ಇದೆ ಅಂತ. ಸೊ ಬಾಬಾ ಕ್ಯಾರೆಕ್ಟರ್ನನ್ನು ಸರಿ ಮಾಡಲಿಕ್ಕೆ ಬಂದಿಲ್ಲ, ಬಾಬಾ ಆತ್ಮ ಕಾನ್ಷಿಯಸ್ಸನ್ನು ಶ್ರೇಷ್ಠ ಮಾಡಲಿಕ್ಕೆ ಬಂದಿದ್ದಾರೆ, ಆತ್ಮ ಜಾಗೃತಿ ಮಾಡಲಿಕ್ಕೆ ಬಂದಿದ್ದಾರೆ, ಈ ಮನಸ್ಸನ್ನು ಮನ್ಮನಾಭಾವಗೊಳಿಸ್ಲಿಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಬಾಬಾ ಹೇಳುವುದನ್ನು ಅರ್ಥ ಸಹಿತ ತಿಳ್ಕೊಡ್ರಿ, ತಿಳ್ಕೊಂಡು ಸದಾ ಖುಷಿಯಲ್ಲಿರಿ. ಯಾಕಂದ್ರೆ ನೀವು ಸದಾ ಇದ್ದೀರಿ, ನೀವು ಅವಿನಾಶಿ ಆತ್ಮ ಇದ್ದೀರಿ. ಆತ್ಮದ ಮೂಲ ಗುಣಗಳಲ್ಲಿ, ಸತೋ ಗುಣಗಳಲ್ಲಿ ಖುಷಿಯೂ ಒಂದಾಗಿದೆ. ಅಂದಮೇಲೆ ಸದಾ ಖುಷಿಯಲ್ಲಿ ಇರಿ ಅಂತ ಹೇಳ್ತಾರೆ ಬಾಬಾ. ಮುರಳಿ ಪ್ರಶ್ನೆ, तुम्हारे इस ब्राह्मण धर्म में सबसे अधिक ताकत है कौन सी और कैसे? ತಮ್ಮ ಈ ಬ್ರಾಹ್ಮಣ ಧರ್ಮದಲ್ಲಿ ಬಹಳ ಶಕ್ತಿ ಇದೆ ಅಂತಾರೆ ಬಾಬಾ, ಬಹಳ ತಾಕತ್ತಿದೆ. ಹೇಗೆ ಮತ್ತು ಯಾವುದದು, ಆ ಶಕ್ತಿ ಯಾವುದು ಮತ್ತು ಹೇಗೆ ಅಷ್ಟೊಂದು ತಾಕತ್ತು ಈ ಬ್ರಾಹ್ಮಣ ಧರ್ಮದಲ್ಲಿ ಇದೆ? उत्तर, तुम्हारा यह ब्राह्मण धर्म ऐसा है जो सारे विश्व की सद्गति श्रीमत पर कर देते हैं. ತಮ್ಮ ಈ ಬ್ರಾಹ್ಮಣ ಧರ್ಮದಲ್ಲಿ ಇಂಥ ಒಂದು ಶಕ್ತಿ ಇದೆ, ನೀವು ಇಡೀ ವಿಶ್ವದ ಸದ್ಗತಿಯನ್ನು ಶ್ರೀಮತ್ ಅನುಸಾರ ಮಾಡುವಂಥವರಾಗಿದ್ದೀರಿ. ಶ್ರೀಮತ್ ಅರ್ಥಾತ್ ಬಾಬಾರ ಒಂದು ಶ್ರೇಷ್ಠ ಮತ ಗೈಡೆನ್ಸ್ ಒಳಗಡೆ ನೀವು ಇಡೀ ವಿಶ್ವವನ್ನೇ ಸದ್ಗತಿ ಕೊಡ್ತೀರಿ ಅಂದ್ರೆ, ಸತ್ಯದ ದಾರಿ ಕರ್ಕೊಂಡು ಹೋಗ್ತೀರಿ, ಕಷ್ಟಗಳಿಂದ ಮುಕ್ತ ಮಾಡ್ತೀರಿ, ಅಷ್ಟು ತಾಕತ್ತು ನೀವು ಬ್ರಾಹ್ಮಣರಲ್ಲಿ ಇದೆ ಅಂತಾರೆ ಬಾಬಾ. ಬ್ರಾಹ್ಮಣ ಹಿ ಸಾರೆ ವಿಶ್ವಕ್ಕೂ ಶಾಂತ ಬನಾ ದೇತೆ ಹೇ. ಇದು ವಿಶೇಷ ಅಂಡರ್ಲೈನ್ ಮಾಡಿಕೊಳ್ಳುವಂತಹ ಮಹಾವಾಕ್ಯ ಆಗಿದೆ. ತಾವೇ ಬ್ರಾಹ್ಮಣರೇ ಇಡೀ ವಿಶ್ವವನ್ನು ಶಾಂತಗೊಳಿಸಲಿಕ್ಕೆ ಸಾಧ್ಯ ಇದೆ. ಇಡೀ ವಿಶ್ವ ಬ್ರಾಹ್ಮಣಾತ್ಮರು ಹೆಂಗೆ ಶಾಂತ ಮಾಡಲಿಕ್ಕೆ ಸಾಧ್ಯ ಇದೆ? ಬ್ರಾಹ್ಮಣ ಅಂದರೆ ರೋಲ್ ಅಲ್ಲ. ಹೇಗೆ ಬ್ರಹ್ಮಕುಮಾರ್ ರೋಲ್, ಬ್ರಹ್ಮಕುಮಾರಿ ರೋಲ್, ಬ್ರಾಹ್ಮಣ ರೋಲ್ ಅಲ್ಲ. ಇದೊಂದು ಊಂಚಿ ಅವಸ್ಥಾ ಸ್ಥಿತಿ, ನಮ್ಮ ಮಾನಸಿಕ ಸ್ಥಿತಿ. ಇದು ಎಂಥ ಸ್ಥಿತಿ ಅಂದರೆ, ಈಗ ಲೌಕಿಕದಲ್ಲಿ ಬ್ರಾಹ್ಮಣರು ಅಂದರೆ ಅಚ್ಯುತರು ಅಂತ ಹೇಳ್ತಾರೆ. ಅಚ್ಯುತ್ ಅಂದರೆ ಅನ್ಟಚ್ಡ್, ಅವ್ರು ಯಾರನ್ನ ಟಚ್ ಮಾಡ್ಕೊಳ್ಳೋದಿಲ್ಲ. ಬ್ರಾಹ್ಮಣರು ಯಾರ ಕೈಯಿಂದ ತಿನ್ನೋದಿಲ್ಲ, ಯಾರಿಗೂ ಮುಟ್ಟೋದಿಲ್ಲ ಅಂತ ಏನು ಹೇಳ್ತಾರೆ, ಇದು ಸ್ಥೂಲ ರೂಪದ ಟಚ್ ಮಾಡುವಂತಹ ಮಾತಲ್ಲ, ಅನ್ಟಚ್ಡ್. ಆ ಆತ್ಮ
ತನ್ನ ಮನಸ್ಸಿಗೂ ನನ್ನ ಮನಸ್ಸು ಅನ್ನೋದಿಲ್ಲ, ನನ್ನ ಬುದ್ಧಿ ಅನ್ನೋದಿಲ್ಲ. ಈ ಡ್ರಾಮಾದಲ್ಲಿರುವ ಯಾವುದೇ ವಸ್ತು, ವ್ಯಕ್ತಿ, ಸಾಮಗ್ರಿ, ಈ ಕ್ಯಾರೆಕ್ಟರನ್ನು ನಂದು ಅನ್ನೋದಿಲ್ಲ. ನಾ ಎವರ್ ಪ್ಯೂರ್ ಸೋಲ್ ಈ ಡ್ರಾಮಾದಿಂದ ಡಿಟ್ಯಾಚ್ ಇದೀನಂತ ಸತ್ಯದ ಅನುಭೂತಿಯೇ ಬ್ರಾಹ್ಮಣ ಅವಸ್ಥಾ. ಬ್ರಾಹ್ಮಣ ಒಂದು ರೋಲ್ ಅಲ್ಲ. ಬ್ರಾಹ್ಮಣ ಅನ್ನೋದೊಂದು ಬಾಬನ ಮಗು ಆದಮೇಲೆ ನಾವು ಬ್ರಾಹ್ಮಣ ಆಗೀವಿ ಅನ್ನುವಂಥ ನಾ ಬ್ರಾಹ್ಮಣ ಅನ್ನೋದು ಅಖಂಡ ಕ್ಯಾರೆಕ್ಟರ್ ಸಹಿತ ಅಲ್ಲ. ಕೇವಲ ಆತ್ಮಿಕ ಸ್ಥಿತಿಯೇ ಹೈಯರ್ ಕಾನ್ಷಿಯಸ್ನ ಆ ಒಂದು ಹೈಯೆಸ್ಟ್ ವೈಬ್ರೇಷನ್ ಉಳ್ಳಂತಹ ಒಂದು ಸ್ಥಿತಿ ಏನಿದೆಯಲ್ಲ, ಅದಕ್ಕೆ ಬಾಬಾ ಬ್ರಾಹ್ಮಣ್ ಅಂತ ಹೇಳ್ತಾರೆ. ಕೇವಲ ಬ್ರಾಹ್ಮಣರೇ ಈ ವಿಶ್ವವನ್ನು ಶಾಂತಗೊಳಿಸಲಿಕ್ಕೆ ಸಾಧ್ಯ. ಕೇವಲ ಆತ್ಮಿಕ ಸ್ಥಿತಿಯ ಅನುಭವವುಳ್ಳವರು ಮಾತ್ರ, ಆತ್ಮ ಅಂತ ತಿಳ್ಕೊಂಡವರು ಬಹಳ ಜನ ಇದ್ದಾರೆ, ಎಲ್ಲರೂ ಇದ್ದಾರೆ. ಆ ಪರಂ ಅವಸ್ಥೆಯ ಸ್ಥಿತಿಯಲ್ಲಿ ಸ್ಥಿತಾದವರು ಮಾತ್ರ ಈ ವಿಶ್ವವನ್ನು ಶಾಂತಗೊಳಿಸಲಿಕ್ಕೆ ಸಾಧ್ಯ ಇದೆ. ತುಮ್ ಬ್ರಾಹ್ಮಣ್ ಕುಲಭೂಷಣ್ ದೇವತಾओं से भी ऊंच हो, तुम्हें ಬಾಬಾ ದ್ವಾರ ಯಹ ತಾಕತ್ ಮಿಲ್ತಿ ಹೈ. ಎಷ್ಟು ಅಂಡರ್ಲೈನ್ ಮಾಡ್ಕೋಬೇಕಾಗಿದೆ. ನೀವು ಬ್ರಾಹ್ಮಣರು ದೇವತೆಗಳಿಂತಲೂ ಬಹಳ ಶ್ರೇಷ್ಠರಿದ್ದೀರಿ. ನಿಮಗೆ ಈ ಶಕ್ತಿ ಈ ಸಂಗಮದಲ್ಲಿ ಬಾಬಾರವರಿಂದ ಸಿಕ್ಕಿದೆ. ಈ ನಾಲೆಜ್, ನಾ ಆತ್ಮ ಅನ್ಟಚ್ಡ್ ಇದ್ದೀನಿ, ನಾ ಆತ್ಮ ಚೇಂಜ್ಲೆಸ್ ಇದ್ದೀನಿ, ನನ್ನ ಆತ್ಮ ಎವರ್ ಪ್ಯೂರ್ ಇದ್ದೀನಿ ಅನ್ನುವಂಥ ನಾಲೆಜ್ ನನ್ನ ಬಾಬಾನಿಂದನೇ ಸಿಕ್ಕಿದೆ. ಆದರೆ ಬಾಬಾ ಹೇಳ್ತಾರೆ, ನೀವು ದೇವತೆಗಳಿಗಿಂತ ಶ್ರೇಷ್ಠ. ಹೇಗೆ? ದೇವತೆಗಳನ್ನು ಮಂದಿರದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ, ಆದರೆ ನಮ್ಮ ಕ್ಯಾರೆಕ್ಟರ್ ಇವತ್ತು ಯಾರೂ ಪೂಜೆ ಮಾಡೋದಿಲ್ಲ. ದೇವತೆಗಳಿಗಿಂತ ಹೆಂಗೆ ಶ್ರೇಷ್ಠ ಅಂದರೆ, ದೇವತಾ ಒಂದು ರೋಲ್, ಅದು ಡಿಟಿ ಒಂದು ರೋಲ್ ಇದೆ. ಲಕ್ಷ್ಮಿ ಸತ್ಯಯುಗದಲ್ಲಿ ಯಾರೆಲ್ಲ ದೇವತೆಗಳಿದ್ದಾರೆ ಅದು ರೋಲ್ ಪ್ಲೇ ಮಾಡ್ತಾರೆ. ಆದರೆ ಸಂಗಮ ಯುಗದ ಬ್ರಾಹ್ಮಣ ಅಂದರೆ ರೋಲ್ ಅಲ್ಲ, ಸೋಲ್ನ ಪರಮ ಅವಸ್ಥಾ ಅದು. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ದೇವತೆಗಳ ರೋಲ್ಗಿಂತಲೂ ಶ್ರೇಷ್ಠ ಆಗಿರುವ ಬ್ರಾಹ್ಮಣ್ ಆತ್ಮ ಇದ್ದೀರಿ ಅಂತ ಹೇಳ್ತಾರೆ ಬಾಬಾ. ಈ ಶಕ್ತಿ ನಿಮ್ಮ ಬಾಬಾರವರಿಂದೇ ಸಿಕ್ಕಿದ್ದು. तुम ब्राह्मण बाबा के मददगार बनते हो, तुम्हें ही सबसे बड़ी प्राइज मिलती है. ನೀವೇ ಬ್ರಾಹ್ಮಣ ಆತ್ಮರೇ ಬಾಬಾರ ಸಹಯೋಗಿ ಆಗ್ತೀರಿ. ನಿಮಗೇನೆ ಬಾಬಾರವರ ಮೂಲಕ ದೊಡ್ಡ ಪ್ರೈಸ್ ಸಿಗ್ತದೆ. ಪ್ರೈಸ್ ಅಂದರೆ ಯಾವುದೇ ಮೂಮೆಂಟು ಆಗಲಿ, ಯಾವುದೇ ಒಂದು ದೊಡ್ಡ ಫ್ರೇಮ್ ಆಗಲಿ, ಅಥವಾ ಯಾವುದೇ ರೀತಿಯ ಪ್ರೈಸ್ ನಮಗೆ ಸಿಗೋದಿಲ್ಲ. ಮೆಡಲ್ ಇವ್ಯಾವೂ ಸಿಗೋದಿಲ್ಲ ಬಾಬಾರವರಿಂದ. ಬಾಬಾನಿಂದ ಪ್ರೈಸ್ ಸಿಗೋದು ಅಂದರೆ ಆತ್ಮಿಕ್ ಅವಸ್ಥೆಯ ಆ ಪರಂ ಆನಂದದ ಸ್ಥಿತಿ ಏನು ನಿರಂತರ ಮಾಡಬೇಕು, ಆ ಪ್ರೈಸ್ ಸಿಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವೇ ಬ್ರಾಹ್ಮಣರೇ ಬಾಬಾಗ ಹೆಲ್ಪ್ ಮಾಡ್ತೀರಿ. ಹೆಲ್ಪ್ ಏನು ಮಾಡ್ತೀವಿ? ಡ್ರಾಮಾದಿಂದ ಡಿಟ್ಯಾಚ್ ಆಗಿ ಬಾಬನ್ ಸಮಾನ ಸ್ಥಿತಿ ಮಾಡಿಕೊಂಡು ಈ ನಾಟಕವನ್ನು ನಾಟಕದ ರೂಪದಲ್ಲಿ ನೋಡ್ತಾ, ನಾಟಕದಲ್ಲಿ ಹಾಕೊಂಡಿರುವಂಥ ಆತ್ಮರನ್ನು ನಾಟಕದಿಂದ ಡಿಟ್ಯಾಚ್ ಮಾಡಿ ಅವರ ಮೂಲ ಸತ್ಯ ಆತ್ಮ ಸ್ವರೂಪದ ಒಂದು ಅರಿವು ಮಾಡಿಸ್ಲಿಕ್ಕೆ ನಿಮಿತ್ತ ಆಗ್ತಿರಲ್ಲ, ಇದೇ ಸಹಯೋಗ ಆಗೋದು. ಈ ಸಹಯೋಗದಿಂದ ನೀವು ಪ್ರೈಸ್ ಸಿಗ್ತದ. ಪ್ರೈಸ್ ಏನು? ಸೋಲ್ ಕಾನ್ಷಿಯಸ್ನ ನಿರಂತರ ಸ್ಥಿತಿ, ಇದೇ ಪ್ರೈಸ್. ತುಮ್ ಬ್ರಾಹ್ಮಣ್ ಬ್ರಹ್ಮಾಂಡ್ ಕೆ ಬಿ ಮಾಲಿಕ್ और ವಿಶ್ವ ಕೆ ಬಿ ಮಾಲಿಕ್ बनते हो. ಅಂಡರ್ಲೈನ್. ನೀವೇ ಬ್ರಾಹ್ಮಣರು, ಬ್ರಹ್ಮಾಂಡಕ್ಕೂ ಮಾಲೀಕ್ ಆಗ್ತೀರಿ, ವಿಶ್ವಕ್ಕೂ ಮಾಲೀಕ್ ಆಗ್ತೀರಿ. ವಿಶ್ವ ಎಲ್ಲಿದೆ? ಮೈಂಡ್ ಒಳಗಿದೆ. ಇದು ಹೊರಗಡೆ ಇರುವಂಥ ಸ್ಥೂಲ ವಿಶ್ವ ಟೆಂಪ್ರರಿ ಇದೆ, ಬದಲಾಗ್ತದೆ. ಆದರೆ ಮೈಂಡಲ್ಲಿ ಒಂದು ಸ್ಟೋರಿ ಏನಿದೆ, ಸ್ಟೋರಿ ಒಳಗೆ ಇದೆಲ್ಲ ದುನಿಯಾ ಇದೆ. ಒಳಗಡೆ ಏನು ಜಗತ್ತಿದೆ, ಈ ಜಗತ್ತು ಸೂಕ್ಷ್ಮ ರೂಪದಲ್ಲಿ ಒಳಗಡೆ ಇರುವ ಬ್ಲೂ ಪ್ರಿಂಟ್ ಇವಾಗ ಜಗತ್ತಿನಲ್ಲಿ ಮ್ಯಾನಿಫೆಸ್ಟ್ ಆಗ್ತದೆ, ನಮ್ಮ ಹೊರಗಿನ ಜಗತ್ತು ಕಾಣಿಸ್ತದೆ. ಆದರೆ ಮನಸ್ಸಿನ ಮೇಲೆ ರಾಜ ಆಗೋದೇ, ಆತ್ಮದ ಅವಸ್ಥೆಯನ್ನು ಪ್ರಾಪ್ತ ಮಾಡ್ಕೊಳ್ಳೋದೇ ಮನಸ್ಸಿನ ಮೇಲೆ ರಾಜ ಆಗೋದು. ಮನಸ್ಸಿನ ರಾಜ್ಯದ ಮೇಲೆ ರಾಜ ಆಗುವುದ ಬಾಬಾ ಹೇಳ್ತಾರೆ ವಿಶ್ವದ ಮೇಲೆ ರಾಜ. ಅದಕ್ಕೆ ಹೇಳ್ತಾರೆ ಬಾಬಾ ಮಂಜೀತ್ ಜಗಜ್ಜೀತ್ ಅಂತ. ಇನ್ನೊಂದು ಬ್ರಹ್ಮಾಂಡದ ಮಾಲೀಕ್ ಆಗ್ತೀರಿ. ಬ್ರಹ್ಮಾಂಡ ಪರಂಧಾಮದ ಮಾಲೀಕ್ ಆಗ್ತೀರಿ. ಪರಂಧಾಮ ಅರ್ಥಾತ್ ಪರಂ ಅವಸ್ಥಾ. ಪರಂ ಅವಸ್ಥಾ ಆತ್ಮಿಕ್ ಆ ಅವಸ್ಥೆಯ ಹೈಯೆಸ್ಟ್ ಸ್ಥಿತಿಯಲ್ಲಿ ಇರೋದೇ ಬ್ರಹ್ಮಾಂಡದ ಮಾಲೀಕ್ ಆಗೋದು ಅಂತ. ಇಂದಿನ ಮುರಳಿಯ ಮುಖ್ಯ ಸಾರ, अपने को देखना है कि हमारे में कोई अवगुण तो नहीं है. ನಿಮ್ಮೊಳಗೆ ನೋಡ್ಕೊಡ್ರಿ, ನಿಮ್ಮನ್ನು ನೋಡ್ಕೊಡ್ರಿ, ಯಾವುದಾದ್ರೂ ಅವಗುಣ ಇವೆಯಾ ಅಂತ ನಿಮ್ಮೊಳಗೆ ನೋಡ್ಕೊಡ್ರಿ. ಅಂದ್ರೆ ಯಾರನ್ನು ನೋಡಬೇಕಾಗಿದೆ? ಆತ್ಮ
ಈ ಮೈಂಡನ್ನು ನೋಡಬೇಕಾಗಿದೆ, ಮನಸ್ಸಿಗೆ ನೋಡಬೇಕಾಗಿದೆ. ಮನಸ್ಸೊಳಗೆ ಏನಾದ್ರೂ ಅವಗುಣಗಳಿದಾವಲ್ಲ, ಆ ಅವಗುಣಗಳು ನನ್ನ ಅವಗುಣ ಅಂತ ತಿಳ್ಕೊಂಡಿನೇನು ಅಂತ. ಮನಸ್ಸಿನಲ್ಲಿ ಇರುವಂತಹ ಯಾವುದೇ ಅವಗುಣ ಗುಣ ಅವು ನನ್ನೂ ಅಲ್ಲ. ಏನೇ ವಿಶೇಷತೆಗಳಿದಾವ ಅವು ನನ್ನೂ ಅಲ್ಲ, ಅವು ಡ್ರಾಮಾ ಕೊಟ್ಟಿರುವಂಥದ್ದು. ನಾ ಆತ್ಮ ಇದ್ದೀನಿ ಅನ್ನುವ ಸತ್ಯದ ಅನುಭೂತಿ ಮಾಡೋದೇ. ಜೈಸೆ ದೇವತಾಯೇ ಮೀಠೆ ಹೇ ಐಸಾ ಮೀಠಾ ಬನಾವು. ಹೇಗೆ ದೇವತೆಗಳು ಬಹಳ ಮಧುರಿದ್ದಾರೆ, ಹಾಗೆ ನೀವು ಕೂಡ ಮಧುರರಾಗಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ದೇವತಾ ಭಲೇ ರೋಲ್ ಆಗಿದ್ರು ಕೂಡ ದೇವತೆಗಳು ಸೋಲ್ ಕಾನ್ಷಿಯಸ್ನಲ್ಲಿ ಇದ್ರು. ಇದು ನಾನು ದೇವತಾ ಥರ ಆಗೇನೇನು ನೋಡ್ಕೊಳ್ರಿ, ಅರ್ಥಾತ್ ದೇವತೆಗಳ ಹಾಗೆ ಸೋಲ್ ಕಾನ್ಷಿಯಸ್ಸಲ್ಲಿ ಇರ್ತೀನ ಸದಾ, ದೇವತೆಗಳ ಹಾಗೆ ಎಲ್ಲರನ್ನು ಸೋಲ್ನ ರೂಪದಲ್ಲಿ ನೋಡ್ತೀನೇನು, ದೇವತೆಗಳ ಹಾಗೆ ಸದಾ ಸ್ವಯಂ ಪ್ರಕೃತಿ ಜೀತ್ ಮಾಯಾ ಜೀತ್ ಸ್ವಯಂನ ಸತ್ಯದ ಒಂದು ಭರಪೂರತೆಯ ಸಂಪನ್ನತೆಯ ಅನುಭವ ಮಾಡ್ತೀನೇನು ಅಂತ ನಿಮಗೆ ನೀವು ನೋಡ್ಕೊಡ್ರಂತಾರೆ ಬಾಬಾ. ಯಾಕಂದರೆ ದೇವತೆಗಳು ಸದಾ ಸೆಲ್ಫ್ ಸಫಿಸಿಯೆಂಟ್ ಇದ್ರು, ಸೆಲ್ಫ್ ಒಳಗೆ ಭರ್ಪೂರಿದ್ರು. ಅವ್ರ ಆತ್ಮ ನಾ ಎಲ್ಲ ಇದ್ದೀನಿ, ನನ್ನೊಳಗೆ ಎಲ್ಲ ಇದೆ. ಬಸ್ ಡ್ರಾಮಾದಲ್ಲಿ ಸಿಕ್ತಿತ್ತು, ಉಣೋದು ತಿನ್ನೋದು ಡ್ಯಾನ್ಸ್ ಮಾಡೋದು ಡ್ರಾಮಾ ಅನುಸಾರ ಮಾಡೋದು ಬೇರೆ. ಬಟ್ ಅವರಿಗೆ ಡ್ರಾಮಾದೊಳಗೆ ಡ್ಯಾನ್ಸ್ ಮಾಡಿ ಖುಷಿ ಅನುಭವ ಮಾಡಬೇಕಾಗಿಲ್ಲ. ಡಾನ್ಸ್ ಒಂದು ಘಟನಾ ಇದೆ, ಅದು ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ನಿಮಿತ್ತ. ಸತ್ಯುಗದ ದೇವತೆಗಳು ಸಂಪೂರ್ಣ ಖುಷಿದ್ರು, ಆನಂದ ಸ್ವರೂಪಿದ್ರು, ಸೋಲ್ ಕಾನ್ಷಿಯಸ್ನಲ್ಲಿ ಇರ್ತಿದ್ರು. ಹಾಗೆ ನಾನು ಆ ದೇವತೆಗಳ ಚಲನೆ ನನ್ನೊಳಗೂ ಅದ. ಏನು ಚಲನೆ ಅಂತಂದ್ರೆ ಹೀಗಲ್ಲ, ನೀಟ್ ದೇವತೆಗಳ ಹಾಗೆ ಬಟ್ಟೆ ಇಟ್ಕೊಂಡು ತೊಟ್ಕೊಂಡು ಮೆಲ್ಲಗೆ ನಡೆಯೋದು, ಮೆಲ್ಲಗೆ ಮಾತಾಡೋದು, ಮುಗುಳ್ನಗೆ, ಬಾಹ್ಯ ಕ್ಯಾರೆಕ್ಟರ್ನ ಮಾತು ಬಾಬಾ ಹೇಳ್ತಾ ಇಲ್ಲ. ದೇವತೆಗಳಂಥ ದೃಷ್ಟಿಕೋನ ಇದೆಯಾ, ದೇವತೆಗಳಂಥ ಸೋಲ್ ಕಾನ್ಷಿಯಸ್ನ ಸ್ಥಿತಿ ಇದೆಯೇನು, ದೇವತೆಗಳ ಹಾಗೆ ಎಲ್ಲರೊಳಗೂ ಆತ್ಮ ನೋಡುವಂತಹ ಆ ಒಂದು ಮನೋವೃತ್ತಿ ಇದೆಯಾ ಅಂತ ನಿಮಗೆ ನೀವು ನೋಡ್ಕೊಡ್ರಿ ಅಂತಾರೆ ಬಾಬಾ. ಅಷ್ಟು ಮೀಠಾನ ಆಗಿದ್ದೀನೇನು. ಮೀಠಾ ಅರ್ಥಾರ್ಥ ಆತ್ಮಸ್ಥಿತಿ, ಮೀಠಾ ಅರ್ಥಾರ್ಥ ಇನ್ನೊಬ್ಬರಲ್ಲೂ ಆತ್ಮರೂಪವನ್ನೇ ನೋಡೋದು. ಅಷ್ಟು ಮೀಠಾ ನಾನು ಆಗಿದ್ದೀನೇನು. ಸೆಕೆಂಡ್ ಪಾಯಿಂಟ್, बाबा की श्रेष्ठते श्रेष्ठ मत पर चल अपनी राजधानी स्थापन करनी है. ಬಾಬಾರವರ ಶ್ರೇಷ್ಠ ಮತದಂತೆ ನಡೆದು ತಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡಿಕೊಳ್ರಿ. ಅಂಡರ್ಲೈನ್. ರಾಜಧಾನಿ ಸ್ಥಾಪನೆ ಮಾಡ್ಕೊಳ್ಳೋದು ಅಂದರೆ ಸತ್ಯುಗದಾಗ ಹೋಗಿ ಸ್ಥಾಪನೆ ಮಾಡ್ಕೊಳ್ಳೋದು ಅಲ್ಲ. ಸತ್ಯುಗದಲ್ಲಿ ಏನೂ ನಾವು ಸ್ಥಾಪನೆ ಮಾಡೋದಿರೋದಿಲ್ಲ. ಯಾವಾಗ ಪರಂಧಾಮದಿಂದ ಆತ್ಮ ಕೆಳಗಡೆ ಬರ್ತೀವಿ, ಮೈಂಡ್ ಒಳಗೆ ಡ್ರಾಮಾದ ಸ್ಟೋರಿ ಇರ್ತದ. ಮೈಂಡಲ್ಲಿ ಏನು ಜಗತ್ತಿನಲ್ಲಿ ನನ್ನ ಜೊತೆ ನಡಿಬೇಕೋ ಅದರ ಬ್ಲೂ ಪ್ರಿಂಟ್ ಮೈಂಡ್ ಒಳಗಿರ್ತದ. ಅದೇ ಮ್ಯಾನಿಫೆಸ್ಟ್ ಆಗಿ ಜಗತ್ತು ಸತ್ಯುಗ ನಿರ್ಮಾಣ ಆಗಿರ್ತದ. ಅದಕ್ಕೇ ಬಾಬಾ ರಾಜಧಾನಿ ಅಂತ ಹೇಳ್ತಾರೆ. ಇದು ಸ್ಥೂಲ ರೂಪದ್ದು ಡ್ರಾಮಾತಿದು, ಇದು ಆಗೇ ಆಗ್ತದೆ. ನೀವು ರಚನೆ ಮಾಡಿಕೊಡ್ರಿ. ಅರ್ಥಾರ್ಥ ಈ ಮೈಂಡಲ್ಲಿ ಏನು ರಾಜ್ಯ ಇದೆ, ಸೂಕ್ಷ್ಮ ದುನಿಯಾ ಇದೆ, ಜಗತ್ತಿದೆ, ಡ್ರಾಮಾದ ಎಲ್ಲ ಏನೆಲ್ಲ ಡ್ರಾಮಾದಲ್ಲಿ ಹೊರಗೆ ಕಾಣಿಸ್ತಾ ಇದೆ ಅದೆಲ್ಲ ಒಳಗಡೆ ಇದೆ ಸೂಕ್ಷ್ಮ ರೂಪದಲ್ಲಿ. ಬಾಬಾ ಹೇಳ್ತಾರೆ ಅದರ ಮೇಲೆ ರಾಜ ಆಗೋದು. ಇದ್ಯಾವುದೂ ನಾನಲ್ಲ, ನಾನು ನಿರಾಕಾರ ಪರಂ ಶಕ್ತಿ ಪರಂ ಆನಂದ ಸ್ವರೂಪ ಆತ್ಮ ಇದ್ದೀನಿ ಅನ್ನುವ ರಾಜ ಆಗಿರುವ ಸ್ಥಿತಿಯಲ್ಲಿ ಇರೋದು ಅಂತಾರೆ ಬಾಬಾ. ಮಾಲೀಕಪನದ ಸ್ಥಿತಿಯಲ್ಲಿ ಇರೋದೇ ರಾಜಧಾನಿಯ ಸ್ಥಾಪನೆ ಮಾಡ್ಕೊಳ್ಳೋದು. सर्विसेबल बनने के लिए सृष्टि के आदि मध्य अंत का हेवन और हेल का ज्ञान बुद्धि में स्थिराना है. सर्विसेबल ಸರ್ವಿಸ್ ಅರ್ಥಾತ್ ಆತ್ಮಸ್ಥಿತಿಯಲ್ಲಿದ್ದುಕೊಂಡು ಯಾವ ವೈಬ್ರೇಷನ್ ಇಡೀ ಜಗತ್ತಿಗೆ ಹರಡುತ್ತದೋ ಇದು ರಿಯಲ್ ಸರ್ವಿಸ್. ಇಂಥ ಸರ್ವಿಸೇಬಲ್ ಮಕ್ಕಳಾಗಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಮತ್ತು ಸ್ವರ್ಗ ನರಕದ ಜ್ಞಾನವನ್ನು ಬುದ್ಧಿಯಲ್ಲಿ ತಿರುಗಿಸ್ರಿ. ಅಂಡರ್ಲೈನ್. ಸ್ವರ್ಗ ನರಕದ ಜ್ಞಾನ ಯಾಕೆ ತಿರುಗಿಸ್ಬೇಕು? ಯಾಕೆಂದರೆ ಡ್ರಾಮಾದಿಂದ ಪರಿ ಆದಾಗಲೇ ಸ್ವರ್ಗ ನರಕ ನನ್ನ ಎದುರುಗಡೆ ಕಾಣ್ತದ. ಸ್ವರ್ಗ ನರಕವನ್ನು ನಾನು ಎಷ್ಟು ನೋಡ್ತೀನೋ ನನಗೆ ನನ್ನ ಸೋಲ್ ಕಾನ್ಷಿಯಸ್ನ ಅನುಭೂತಿ ಆಗ್ತದೆ. ಅಂದರೆ ನರಕ ದ್ವಾಪರ ಕಲಿಯುಗ, ಸ್ವರ್ಗ ಸತ್ಯ ತ್ರೇತಾಯುಗ, ಇವುಗಳನ್ನು ಯಾವಾಗ ನಾವು ವಾಪಸ್ ನೋಡ್ತೀನಿ ನನಗೆ ರಿಯಲೈಸ್ ಆಗ್ತದ ನಾನಿರೋದು ಆತ್ಮ ಇದ್ದೀನಿ, ನಾ ಆತ್ಮ ಡ್ರಾಮಾದಿಂದ ಡಿಟ್ಯಾಚ್ ಇದ್ದೀನಿ. ಈ ಸ್ವರ್ಗ ನರಕ ಇವೆರಡು ರಿಯಲ್ ಅಲ್ಲ, ಇವೆರಡು ಡ್ರಾಮಾದಲ್ಲಿದೆ ಅನ್ನುವ
ಸತ್ಯ ಅನುಭವ ಆಗಬೇಕು ಅಂದರೆ ಸ್ವರ್ಗ ನರಕದ ಒಂದು ಆ ದೃಶ್ಯಗಳನ್ನು ಬುದ್ಧಿಯಲ್ಲಿ ತಿರುಗಿಸ್ರಿ ಅಂತ ಹೇಳ್ತಾರೆ ಬಾಬಾ. वरदान खुदाई खिदमतगार की स्मृति द्वारा सहज याद का अनुभव करने वाले सहज योगी भव. खुदाई खिदमतगार की स्मृति ಈಶ್ವರೀಯ ಸೇವಾಧಾರಿ ಎನ್ನುವ ಸ್ಮೃತಿಯ ಮೂಲಕ ನೆನಪಿನ ಅನುಭವ ಮಾಡುವಂತಹ ಸಹಜ ಯೋಗಿ ಭವ. ಸಹಜ ಯೋಗಿ ಆಗಲಿಕ್ಕೆ ಬಾಬಾ ನೆನಪಿನ ಅನುಭವ ಅಂತಾರೆ ಬಾಬಾ. ನೆನಪಿನ ಅನುಭವ ಎದುರದು ಈಶ್ವರೀಯ ಸೇವಕ್ ನಾನಿದ್ದೀನಿ ಎನ್ನುವಂಥ. ಖುದಾಯಿ ಖಿದ್ಮತ್ಗಾರ್ ಅರ್ಥಾತ್ ಜೋ ಖುದಾ ವ ಬಾಬಾನೆ ಖಿದ್ಮತ್ ದಿ ಹೇ. ಖುದಾಯಿ ಖಿದ್ಮತ್ಗಾರ್ ಅಂತ ಯಾರಿಗೆ ಹೇಳ್ತಾರೆ? ಖುದಾ ಪರಮಾತ್ಮ ಯಾವ ಒಂದು ಖಿದ್ಮತ್ ಸೇವೆಯನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ ಮಾಡಲಿಕ್ಕೆ, ಉಸಿ ಸೇವಾ ಮೇ ಸದಾ ತತ್ಪರ ರಹನೆ ವಾಲೆ. ಬಾಬಾ ಕೊಟ್ಟಿರುವ ಸೇವೆಯೊಳಗೆ ತತ್ಪರ ಆಗೋದು. ಬಾಬಾ ಕೊಟ್ಟಿರುವ ಸೇವಾ ಯಾವುದು? ಡ್ರಾಮಾದಿಂದ ಡಿಟ್ಯಾಚ್ ಆಗಿ, ಡ್ರಾಮಾದ ಎಲ್ಲ ಮಾತಿನಿಂದ ಡಿಟ್ಯಾಚ್ ಆಗಿ ಸೋಲ್ನ ಹೈಯೆಸ್ಟ್ ಸ್ಥಿತಿಯಲ್ಲಿ ಸ್ಥಿತ ಆಗುವ ಡ್ಯೂಟಿ ಕೊಟ್ಟಿದ್ದಾರೆ ಬಾಬಾ. ಸೋಲ್ನ ಸ್ಥಿತಿಯಲ್ಲಿದ್ದು ರೋಲ್ನಿಂದ ಡಿಟ್ಯಾಚ್ ಆಗಿ ಎಲ್ಲ ಕ್ಯಾರೆಕ್ಟರ್ ಒಳಗಿರುವಂತಹ ಸೋಲನ್ನು ನೋಡುವಂಥ ಡ್ಯೂಟಿ ಬಾಬಾ ಕೊಟ್ಟಿದ್ದಾರೆ, ಸೇವಾ ಕೊಟ್ಟಿದ್ದಾರೆ. ಇದೇ ನಮ್ಮ ಮುಖ್ಯ ಸೇವಾ. ಈ ಸೇವೆಯನ್ನು ಮಾಡೋರಿಗೇ ಬಾಬಾ ಹೇಳ್ತಾರೆ ಖುದಾಯಿ ಖಿದ್ಮತ್ಗಾರ್. ಸದಾ ಯಹಿ ನಶಾ ರಹೆ ಕಿ ಹಮೇ ಸ್ವಯಂ ಖುದಾ ನೆ ಖಿದ್ಮತ್ ದಿ ಹೇ. ಸದಾ ಸದಾ ಅಟೆನ್ಷನ್ ಇರಲಿ, ಸದಾ ನಶಾ ಇರಲಿ. ಸ್ವಯಂ ಖುದಾ ನನಗೆ ಸೇವಾ ಕೊಟ್ಟಾರ. ಯಾವ ಸೇವಾ? ಡ್ರಾಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ರು, ಕ್ಯಾರೆಕ್ಟರಲ್ಲಿ ಆ್ಯಕ್ಟಿಂಗ್ ಪ್ಲೇ ಆಗ್ತಿದ್ರು ಕೂಡ ಈ ಡ್ರಾಮಾದಿಂದ, ಆ್ಯಕ್ಟಿಂಗಿಂದ, ಈ ಎಲ್ಲ ಮಾತಿನಿಂದ, ಎಲ್ಲ ದೃಶ್ಯಗಳಿಂದ ನ್ಯಾರ ಆಗಿರುವಂಥ, ಡಿಟ್ಯಾಚ್ ಆಗಿರುವಂಥ ಸೋಲ್ ನಾನಿದ್ದೀನಿ ಅನ್ನುವ ಆ ಸೋಲ್ನ ರಿಯಲೈಸೇಷನ್ನ ಅನುಭವಮುತಿ ಮಾಡುವುದ, ಈ ವೈಬ್ರೇಷನ್ ಹರಡಿಸುವುದೇ ನಿಜವಾದಂಥ ಈಶ್ವರ್ಯ ಸೇವಾ ಆಗಿದೆ. तो कार्य करते हुए जिसने कार्य दिया उसको कभी भूला नहीं जाता. अंडरलाइन विशेष. ಯಾವ ಆಫೀಸ್ನಲ್ಲಿ ನಾವು ಸೇವಾ ಮಾಡ್ತೀವಿ ನಮ್ಗೆ ಯಾವತ್ತು ನೆನಪಿರ್ತದೆ, ಇವ್ರು ನಮ್ಮ ಬಾಸ್ ಇದ್ದಾರ, ನಮ್ಮ ಮಾಲೀಕ್ ಇದ್ದಾರ, ನಮ್ಮ ಯಜಮಾನ್ರದಾರ ಅಂಥೇಳಿ. ಯಾವ ಮನೆಯಲ್ಲಿ ನಾವಿದ್ದೀವಿ, ನಾವು ಇಂಥವ್ರ ಮಗಳಿದ್ದೀವಿ, ಇಂಥವ್ರ ಮಗ ಇದ್ದೀವಿ, ಯಾವ ಕಾಲೇಜಿನ ನಾವು ಓದ್ತೀವಿ, ನಾವು ಇಂಥ ಸ್ಟೂಡೆಂಟ್ ಇದ್ದೀವಿ ಅಂತ ಎಲ್ಲರಿಗೂ ನೆನಪಿರ್ತದೆ. ಹಾಗೆ ಬಾಬಾ ಹೇಳ್ತಾರ, ನಮ್ಮ ಸೇವಾ, ನಮ್ಮ ಸೆಂಟ್ರ್ ಸೇವಾ, ನಾ ಸೇವಾ ಮಾಡ್ತಾ ಇದ್ದೀನಿ, ನಾ ಹಿಂಗೆ ಮಾಡೀನಿ ಅಂದ್ರೆ ನಾನೇ ನೆನಪಾಗ್ತೀನಿ. ನಾನಾ ಅಂದ್ರೆ ಮತ್ತು ಆತ್ಮನೂ ಅಲ್ಲ, ಈ ಕ್ಯಾರೆಕ್ಟರ್ ನೆನಪಾಗ್ತದೆ. ನಾನು ಕ್ಯಾರೆಕ್ಟರ್ ಇದ್ದೀನಿ, ನಾ ಅಕ್ಕೋರಿದ್ದೀನಿ, ನಾನು ಬಿಕೆ ಇದ್ದೀನಿ, ನಾ ಇಷ್ಟು ಸೇವಾ ಮಾಡಿದೆ, ನಾ ಹೀಗೆ ಮಾಡಿದೆ, ನಾ ಎಲ್ಲ ಮಾಡಿಸಿದೆ, ನಾ ಇಷ್ಟೆಲ್ಲ ಕಟ್ಟಿಸಿದೆ, ಇದನ್ನೆಲ್ಲ ನಾನೇ ಮಾಡಿದ್ದು. ಇನ್ನಷ್ಟು ಬಾಡಿ ಕಾನ್ಷಿಯಸ್, ಇನ್ನಷ್ಟು ದೇಹಭಾನದಲ್ಲಿ ಇಳಿತದ ಬುದ್ಧಿ. ಬಾಬಾ ಹೇಳ್ತಾರೆ, ನಾನು ಈಶ್ವರ್ಯ ಸೇವಾಧಾರಿ ಇದ್ದೀನಿ. ಈಶ್ವರ್ ಬಾಬಾನೇ ನನಗೆ ಸೇವಾ ಕೊಟ್ಟಿದ್ದು. ಬಾಬಾನ ಸೇವಾದಲ್ಲಿ ಏನು ಯಾಡಾಗಲಿ, ಇದು ಬಾಬಾರ ಸೇವಾ ಅಂದಾಗ ಸೇವಾ ಯಾರು ಕೊಟ್ಟಾರ ಅವ್ರು ನೆನಪಾಗ್ತದೆ ಸಹಜವಾಗಿ. ಸೇವಾ ಸೋಲ್ ಕಾನ್ಷಿಯಸ್ನ ಅನುಭೂತಿಯಲ್ಲಿದ್ದುಕೊಂಡು ವೈಬ್ರೇಷನ್ ಹರಡಿಸೋದು ನಿಜವಾದ ಸೇವಾ. ಈ ಸೇವಾ ಯಾರು ಕೊಟ್ಟಾರ? ಬಾಬಾ ಕೊಟ್ಟಾರ. ಅಂದಮೇಲೆ ಯೋಗ ಏನಾಯಿತು? ಸಹಜ ಯೋಗ. ಬಾಬಾ ನೆನಪು ಮಾಡೋದಲ್ಲಿ ಕಠಿಣ ಇಲ್ಲವೇ ಇಲ್ಲ. ನೆನಪು ಮಾಡ್ಕೊಳ್ಳೋದು ಏನಿದೆ? ನಾ ಸೇವಾ ಮಾಡ್ತಾ ಇರೋದೇ ಯಾರು ಕೊಟ್ಟಿದ್ದು? ಬಾಬಾ ಕೊಟ್ಟಿದ್ದು, ಖುದಾ ಕೊಟ್ಟಿದ್ದು. ಸೊ ಖುದಾನ್ ಸೇವಾದಲ್ಲಿ ಇರತ್ತಿರೋರಿಗೆ ಖುದಾ ಸಹಜ ನೆನಪಿಗೆ ಬರ್ತಾರಂತ ಹೇಳ್ತಾರೆ ಬಾಬಾ. ಎಂದಿಗೂ ಮರಿಲಿಕ್ಕೆ ಸಾಧ್ಯ ಇಲ್ಲ. तो कर्मणा सेवा में भी यह स्मृति रहे. ಇದು ವಿಶೇಷ ಅಂಡರ್ಲೈನ್. ಕರ್ಮಣ ಸೇವಾದಲ್ಲೂ ಕೂಡ ವಿಶೇಷ ನೆನಪಿರಲಿ. ಇಲ್ಲಿ ತನಕ ಸೇವಾ ಯಾವುದು? ಸೋಲ್ನ ಸುಪ್ರೀಂ ಕಾನ್ಷಿಯಸ್ ಅಲ್ಲಿ ಇದ್ದುಕೊಂಡು ಪರಮಾತ್ಮನ ಸ್ಮೃತಿಯಲ್ಲಿ ಇರುವುದೇ ನಿಜವಾದ ಸೇವಾ. ಈ ಸೇವೆಯ ಜೊತೆಯಲ್ಲಿ ಸ್ಥೂಲ ಕರ್ಮಣ ಸೇವಾದಲ್ಲೂ ಕೂಡ ಈ ಸ್ಮೃತಿ ಇರಲಿ कि बाबा के डायरेक्शन अनुसार कर रहे हैं. ಎರಡು ಥರದ ಸೇವಾ ಹೇಳ್ತಿದ್ದಾರೆ ಬಾಬಾ. ಡೈರೆಕ್ಟ್ ಸ್ಥೂಲ ಸೇವಾ ಅಲ್ಲ, ಡೈರೆಕ್ಟ್ ವಾಚಕ ಸೇವಾ ಅಲ್ಲ, ಡೈರೆಕ್ಟ್ ಭಾಷಣ ಮಾಡೋ ಸೇವಾ ಅಲ್ಲ. ಮೂಲ ಸೇವಾ ಏನಿದೆ ಅದು ಆತ್ಮಸ್ಥಿತಿಯಲ್ಲಿ ಸ್ಥಿತಾಗಿ ಪರಮಾತ್ಮನ ದಿವ್ಯ ಸ್ಮೃತಿಯಲ್ಲಿ ಇದ್ದುಕೊಂಡು ಆ ಸ್ಥಿತಿಯಲ್ಲಿ ಇದ್ದಾಗೇನು ವೈಬ್ರೇಷನ್ ಸ್ಪ್ರೆಡ್ ಆಗ್ತದೋ ಅದು ರಿಯಲ್ ಸೇವಾ. ಈ ಸೇವೆಯಿಂದ ಬಾಬಾ ನೆನಪು ಸಹಜ ನೆನಪಾಗ್ತದ. ಎರಡನೇದು, ಕರ್ಮಣ ಸೇವಾ ಮಾಡುವಾಗಲೂ ಕೂಡ, ಅಂದರೆ ನೀವು ಭಾಷಣ ಮಾಡ್ಬೋದು, ಪ್ರದರ್ಶನಿ ತಿಳಿಸ್ಬೋದು, ಏನಾದ್ರೂ ದೊಡ್ಡ ದೊಡ್ಡ
ಕಾನ್ಫರೆನ್ಸ್ ಅಟೆಂಡ್ ಮಾಡ್ಬೋದು, ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇರ್ಬೋದು. ಇವೆಲ್ಲ ಕರ್ಮಣ ಸೇವಾ. ಕರ್ಮಣ ಸೇವಾ ಮಾಡುವಾಗಲೂ ನೆನಪಿರಲಿ, ನಾವು ಇದು ಬಾಬಾ ನಿರ್ದೇಶಾನುಸಾರ ಮಾಡ್ತಾ ಇದ್ದೀವಿ. ಸ್ವಯಂ ಬಾಬಾ ನಮ್ಗೆ ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಡ್ರಾಮಾದ ಡೈರೆಕ್ಷನ್ ಕೊಟ್ಟಿದ್ದಕ್ಕೆ ಅದರ ಅನುಸಾರ ನಾವು ಕರ್ಮ ಮಾಡ್ತಾ ಇದ್ದೀವಿ ಅಂದಾಗ ನೆನಪು ಸಹಜವಾಗಿ ಬಾಬಾರವ್ರದ್ದೇ ಬರ್ತದೆ. ಅವಾಗ ನೀವು ಸಹಜ ಯೋಗಿಗಳಾಗಲಿಕ್ಕೆ ಸಾಧ್ಯ ಇದೆ. ಸ್ಲೋಗನ್: ಸದಾ गॉडली स्टूडेंट लाइफ की स्मृति रहे तो माया समीप नहीं आ सकती. ಸದಾ ನಾನು ಈಶ್ವರ್ಯ ವಿದ್ಯಾರ್ಥಿ ಇದ್ದೀನಿ ಎನ್ನುವಂತಹ ಸ್ಮೃತಿ ಇತ್ತು ಅಂತಂದ್ರೆ ಬಾಬಾ ಹೇಳ್ತಾರೆ ಮಾಯಾ ನಿಮ್ಮ ಸಮೀಪನೂ ಬರಲಿಕ್ಕೆ ಸಾಧ್ಯ ಇಲ್ಲ. ಈಶ್ವರ್ಯ ಸ್ಟೂಡೆಂಟ್ ಅರ್ಥಾತ್ ಈಶ್ವರ್ಯ ಸ್ಟೂಡೆಂಟ್ ಆದವ್ರು ಯಾರು? ಮನಸ್ಸು. ಆತ್ಮ ಚೇಂಜ್ಲೆಸ್ ಇದೆ. ಆತ್ಮನಿಗೆ ಎದರದೂ ಅವಶ್ಯಕತೆ ಇಲ್ಲ. ಆತ್ಮ ಸದಾ ಬಾಪ್ ಸಮಾನ್ ಇದೆ. ಸದಾ ಬಾಪ್ ಸಮಾನ್ ಇದೀನಿ ಅನ್ನೋದನ್ನು ಈ ಮನಸ್ಸು ಮರೆತು ಬಿಟ್ಟಿದೆ. ಈ ಮನಸ್ಸು ಈ ದೇಹನೇ ನಾನಂತನೋ ಈ ಜಗತ್ತು ನಂದು ಅಂತ ಸಿಕ್ಕಾಕೊಂಡಿದೆ. ಅದಕ್ಕೆ ಈ ಮನಸ್ಸಿಗೆ ಸ್ಮೃತಿ ಕೊಡಿಸ್ಬೇಕು, ನಾ ಈಶ್ವರ್ಯ ಸ್ಟೂಡೆಂಟ್ ಇದ್ದೀನಿ, ಈಶ್ವರ್ ಸ್ವಯಂ ನನಗೆ ಓದಿಸ್ತಾ ಇದ್ದಾರೆ ಅಂತ ಈ ಮನಸ್ಸಿಗೆ ಪದೇ ಪದೇ ನೆನಪು ಕೊಡಿಸಿದ್ರಿ ಅಂತಂದ್ರೆ ಮಾಯಾ ನಿಮ್ಮ ಸಮೀಪದಲ್ಲೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಶಾರೆ अब लगन की अग्नि को प्रज्वलित कर योग को ज्वालारूप बनाओ. ಲಗನದ ಅಗ್ನಿ ಪರಮಾನಂದದಲ್ಲಿ ಇರುವ, ಸದಾ ಯೋಗದಲ್ಲಿ ಸ್ಥಿತ ಆಗುವಂತಹ, ಸದಾ ಬಾಬನ್ ಸಂಘದಲ್ಲಿರುವಂತಹ ಲಗನ್, ಈ ಲಗನದ ಅಗ್ನಿಯನ್ನು ಪ್ರಜ್ವಲ ಮಾಡಿಕೊಡ್ರಿ. ಆಗ ನೀವು ಜ್ವಾಲಾರೂಪರಾಗ್ತೀರಿ. ಜ್ವಾಲಾರೂಪ ಸ್ಥಿತಿ ಅಂದರೆ ಏಕ್ ಬಾಬಾ ದೂಸರನ ಕೊಯ್. ಬಾಬಾ ನನ್ನ ಮಧ್ಯದಲ್ಲಿ ಯಾವ ಈ ಡ್ರಾಮಾದ ಇಮೇಜಸ್, ಈ ಡ್ರಾಮಾದ ವಿಡಿಯೋ, ಈ ಡ್ರಾಮಾದ ಮಾತು ನೆನಪಿಗೆ ಬರದೇ ಇರುವಂಥ ಸ್ಥಿತಿನೇ ज्वालारूप स्थिति. तो जितना स्थापना के निमित्त बने हुए ज्वालारूप होंगे उतना ही विनाश ज्वाला प्रत्यक्ष होगी. ಎಷ್ಟು ನೀವು ಸ್ಥಾಪನೆಯ ಕಾರ್ಯಕ್ಕೆ ನಿಮಿತ್ತ ಆಗಿದ್ದೀರಿ ಅಂದರೆ ಮೈಂಡ್ ಒಳಗೆ ಯಾವ ಸ್ವರ್ಗದ ಸ್ಥಾಪನೆ, ಸ್ವರ್ಗದ ಪ್ರೋಗ್ರಾಮನ್ನು ಇಮರ್ಜ್ ಮಾಡಬೇಕಾಗಿದೆ, ರೀಪ್ರೋಗ್ರಾಮಿಂಗ್ ಮಾಡಬೇಕಾಗಿದೆ. ಅದಕ್ಕೆ ನೀವೆಲ್ಲ ಆತ್ಮ ನಿಮಿತ್ತಿದ್ದೀರಿ. ನೀವು ನಿಮಿತ್ತಿರುವಂಥ ಆತ್ಮರ ಜ್ವಾಲೆ ಅಂದರೆ ಆತ್ಮಸ್ಥಿತಿ ಯಾವಾಗ ಜಾಗೃತ ಆಗ್ತದೋ ಅವಾಗ ವಿನಾಶದ ಜ್ವಾಲ ಪ್ರತ್ಯಕ್ಷ ಆಗ್ತದೆ. ಸಂಘಟಿತ ರೂಪದಲ್ಲಿ ಜ್ವಾಲಾ ರೂಪದ ನೆನಪು ವಿಶ್ವದ ವಿನಾಶದ ಕಾರ್ಯ ಸಂಪನ್ನ ಮಾಡ್ತದೆ. ಸಂಘಟಿತ ಅಂದರೆ ಎರಡು ಥರ. ಒಂದು ಸೋಲ್ ಕಾನ್ಷಿಯಸ್ನಾಗಿರುವಂಥ ಎಲ್ಲ ಆತ್ಮರು ಸೇರಿ ಸ್ಥೂಲ ರೂಪದೊಳಗೆ ಕುತ್ಕೊಂಡು ಯೋಗ ಮಾಡೋದಕ್ಕೆ ಸಂಘಟಿತ ರೂಪ ಅಂತಾರೆ ಬಾಬಾ. ಇನ್ನೊಂದು ಸೂಕ್ಷ್ಮ ರೂಪ, ನಾ ಆತ್ಮ, ಆತ್ಮದ ಮನಸ್ಸು, ಬುದ್ಧಿ, ಸಂಸ್ಕಾರ ಮತ್ತು ಶಿವಬಾಬಾ ನಾವೆಲ್ಲರೂ ಸೇರಿ ಅಂದರೆ ನಾನು ಆತ್ಮ, ಈ ಆತ್ಮನ ಮನಬುದ್ಧಿ ಸಂಸ್ಕಾರ ನಾವೆಲ್ಲರೂ ಸೇರಿ ಸಂಘಟಿತ ಆಗಿ ಕಂಬೈಂಡ್ ಆಗಿ ಏನು ಯೋಗದಲ್ಲಿರ್ತೀವಿ, ಇದಕ್ಕೆ ಬಾಬಾ ಹೇಳ್ತಾರೆ ಸಂಘಟಿತ ಯೋಗ. ಸಂಘಟಿತ ಯೋಗದಲ್ಲಿ ಇದ್ದುಕೊಂಡು ಯಾವಾಗ ನೀವು ಬಾಬಾ ನೆನಪು ಮಾಡ್ತೀರಿ, ಬಾಬಾ ನೆನಪಲ್ಲಿ ಇರ್ತೀರಿ, ಅವಾಗ ವಿನಾಶದ ಕಾರ್ಯ ಸಂಪನ್ನ ಆಗ್ತದ, ಕಂಪ್ಲೀಟ್ ಆಗ್ತದ. ಏನು ವಿನಾಶ? ಮೈಂಡ್ ಒಳಗಿರುವಂತಹ ಅನೇಕ ಜನ್ಮದ ಆಹಾಕಾರ, ಚಿಂತೆ, ಇಚ್ಛೆಗಳು, ವಿಕಾರಗಳು, ಇವುಗಳ ಭಸ್ಮ ಆಗುವುದಕ್ಕೇ ಬಾಬಾ ಹೇಳ್ತಾರ ವಿನಾಶದ ಜ್ವಾಲೆಯಿಂದ ಎಲ್ಲ ಏನೆಲ್ಲ ಇದೆ ಈ ಜಗತ್ತಿನೊಳಗಂದ್ರೆ, ಈ ಜಗತ್ತಂದ್ರೆ ಮೈಂಡ್ ಅನ್ನೋ ಜಗತ್ತಿನೊಳಗೆ ಏನೆಲ್ಲ ತುಂಬಿದೆ ಅದ್ರದ್ದು ವಿನಾಶ ಆಗೋದು. इसके लिए हर सेवा केंद्र पर विशेष योग के प्रोग्राम चलते रहे. ಅಂಡರ್ಲೈನ್. ಅದಕ್ಕೆ ಸೂಕ್ಷ್ಮತಕ ಮುಟ್ಟಬೇಕು ಅಂದರೆ ಸ್ಥೂಲ ಯೋಗದ ಸಂಘಟನೆಯಲ್ಲಿ ನಾವು ಕೂಡಬೇಕಾಗ್ತದ. ಯಾವಾಗ ಸೂಕ್ಷ್ಮ ಸ್ಥಿತಿ ತಲುಪ್ತೀವಿ ನಾವೆಲ್ಲಿದ್ರೂ ಭಟ್ಟಿ ಆಗ್ತದೆ, ನಾವೆಲ್ಲಿದ್ರೂ ಯೋಗ ಆಗ್ತದೆ. ಖರೆ ಯೋಗದ ಅಭ್ಯಾಸಕ್ಕಾಗಿ ನಾವು ಕೂತ್ಕೋಬೇಕಾಗ್ತದ. ಸೋಲ್ ಕಾನ್ಷಿಯಸ್ನ ವಾತಾವರಣದಲ್ಲಿ ಇದ್ವಿ ಅಂದರೆ ನಮಗೂ ಆ ಸ್ಥಿತಿ ಸಹಜ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಸೇವಾ ಕೇಂದ್ರದೊಳಗೆ ವಿಶೇಷ ಯೋಗದ ಪ್ರೋಗ್ರಾಮ್ ಮಾಡ್ರಿ ಅಂತ. ತೋ ವಿನಾಶ ಜ್ವಾಲಾಕೋ ಪಂಖ ಲಗೇಗಾ. ಇನ್ನೊಂದಿಷ್ಟು ಪುಷ್ಟಿ ಸಿಗ್ತದಂತಾರೆ ಬಾಬಾ, ಇನ್ನೊಂದಿಷ್ಟು ಅಗ್ನಿ ಜ್ವಾಲಾ ಇನ್ನೊಂದಿಷ್ಟು ತೇಜ್ ಆಗ್ತದ. योग अग्नि से विनाश की अग्नि जलेगी, ज्वाला से ज्वाला प्रज्वलित होगी. ಇವೆಷ್ಟು ಯೋಗ ಮಾಡ್ತೀರಿ ಸಂಘಟಿತ ರೂಪದೊಳಗೆ ಅಷ್ಟಷ್ಟು ಯೋಗದ ಅಗ್ನಿ ಕಿಡಿ ದೊಡ್ಡದಾಗ್ತಾ ಆಗ್ತಾ ಜ್ವಾಲೆ ಆಗ್ತದ, ಅಗ್ನಿ ಆಗ್ತದ, ಅಖಂಡ ಅಗ್ನಿ. ಆ ಅಗ್ನಿಯೊಳಗ ಡ್ರಾಮಾದ ಎಲ್ಲ ನೆನಪು, ಎಲ್ಲ ಮಾತುಗಳು ಏನಾಗ್ಬಿಡ್ತದ, ಸುಟ್ಟು ಭಸ್ಮ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ.